ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಕರ್ಮೀನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಕರ್ಮೀನ್ ಸಾಂಬಾರಿಗೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಬಂದು ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ಬೇಕಾಗುತ್ತೆ. ಇಲ್ಲಿ ಹುಣಸೆಹಣ್ಣನ್ನು ಕಿವುಚಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಸಿ ತೊಗರಿ ಕಾಳು ಮತ್ತು ಬದನೆಕಾಯಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಂಡು ಫಸ್ಟು ಆಮೇಲೆ ಐಟಮ್ ಹಾಕಬೇಕಾಗುತ್ತೆ. ಗ್ಯಾಸ್ ಸ್ಟವನ್ನು ಅಂಟಿಸ್ಕೊತಾ ಇದ್ದೀನಿ. ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಾಣಲಿ ಕಾಯ್ದಿದ್ರೆ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಬಾಣಲಿ ಕಾಯ್ದಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನೆಕ್ಸ್ಟ್ ಈರುಳ್ಳಿಯನ್ನು ಹಾಕಬೇಕಾಗುತ್ತೆ. ಎಣ್ಣೆ ಕಾಯ್ದಮೇಲೆ ಈರುಳ್ಳಿ ಮತ್ತು ಕರಿಬೇವು, ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ರೋಸ್ಟ್ ಆಗಬೇಕು. ಸ್ವಲ್ಪ ಅರಿಶಿಣದ ಪುಡಿ, ಬದನೆಕಾಯಿ ಮತ್ತು ಕಾಳು ತೊಳ್ಕೊಂಡಿದ್ದಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ಅಂಗಡಿ ಪುಡಿಯನ್ನು ಯೂಸ್ ಮಾಡ್ತೀನಿ, MTR. ಮನೆ ಪುಡಿ ಏನಾದರೂ ಹಾಕ್ಕೋಬೋದು. ನೆಗಡಿಗೆಲ್ಲ ತುಂಬ ಒಳ್ಳೆಯದು ಕರ್ಮೀನ್ ಸಾಂಬಾರು. ಹುಣಸೆಹಣ್ಣು ಹುಳಿಯನ್ನು ಬಿಡ್ತಾಯಿದ್ದೀನಿ. ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು ಹುಳಿ ಬಿಡಬೇಕಾಗುತ್ತೆ. ಫಸ್ಟೇ ಕರ್ಮೀನು ಹುರಿದಿಟ್ಕೊಂಡಿದ್ವಿ. ನೀರಲ್ಲಿ ನೆನೆಸ್ಬಿಟ್ಟು ಹಾಕಬೇಕು. ಮಣ್ಣಿರುತ್ತೆ, ಹಾಗಾಗಿ ಒಂದು 3 ನಿಮಿಷ ನೆನೆಸ್ಬಿಟ್ಟು ಹಾಕಬೇಕಾಗುತ್ತೆ. ಕರಿಬೇವು ನೆನೆಯೋಕೆ ಹಾಕ್ತಾಯಿದ್ದೀನಿ. ಒಂದು 3 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಹಾಕಬೇಕಾಗುತ್ತೆ ಸಾಂಬಾರಿಗೆ. ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ನೀರೊಳಗಡೆ, ಹಾಗಾಗಿ ಅರ್ಧ ಸ್ಪೂನ್ ಮಾತ್ರ ಸಾಲ್ಟ್ ಹಾಕ್ತಾ ಇರೋದು. ಬದನೆಕಾಯಿ ಮತ್ತು ಕಾಳು ಚೆನ್ನಾಗಿ ಬೆಂದಾದ್ಮೇಲೆ ಕರ್ಮೀನು ಹಾಕಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಕರ್ಮೀನು ಹಿಂದಿನ ಅದನ್ನ ಹಾಕಬೇಕಾಗುತ್ತೆ ತೊಳೆದ್ಬಿಟ್ಟು. ಫ್ರೆಂಡ್ ನೀಟಾಗಿ ತೊಳೆದ್ಬಿಟ್ಟು ಹಾಕಬೇಕಾಗುತ್ತೆ, ಮಣ್ಣಿರುತ್ತೆ ಹಾಗಾಗಿ.
ಒಂದು 5 ನಿಮಿಷ ಬೇಯಬೇಕಾಗುತ್ತೆ. ಬೆಂದರೆ ಕರ್ಮೀನ್ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್. ನೀವು ಮನೇಲಿ ಬೇಕಾದ್ರೆ ಟ್ರೈ ಮಾಡಿ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಸಾಂಬಾರು ಮುದ್ದೆನಾದ್ರು ಮಾಡ್ಕೊಬೋದು, ರೈಸ್ ಆದರೂ ಮಾಡ್ಕೊಬೋದು, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸ್ಟವನ್ನು ಆಫ್ ಮಾಡ್ಕೋಬೇಕಾಗುತ್ತೆ, ಬೆಂದಿದೆ.